Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಏಕಲವ್ಯ ಮಾದರಿ ರೆಸಿಡೆನ್ಷಿಯಲ್ ಶಾಲೆ ಏನು ಸೆಂಟ್ರಲ್ ಗವರ್ನಮೆಂಟ್ನ ಹುದ್ದೆ ಏನಿದೆ ಸೊ ನೋಡ್ತಾ ಇರಬಹುದು ಆಫಿಷಿಯಲ್ ಆಗಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ದೇ ಆರ್ ಇನ್ವೈಟಿಂಗ್ ಟೀಚಿಂಗ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳ ಅಪ್ಲಿಕೇಶನ್ ಇನ್ವೈಟ್ ಮಾಡ್ತಾ ಇದ್ದಾರೆ. ಇವನ್ ನಿಮ್ಮ SSLC PUC ಡಿಗ್ರಿ ಇದ್ರೂ ಸಹ ನೀವೇನು ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಬೋದು ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳಿಗೆ. ಹಾಗೆಯೇ ನಾರ್ಮಲ್ ಆಗಿ BEd ಹಾಗೆ PG ಯಾರು ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಪ್ರಿನ್ಸಿಪಲ್ ಹಾಗೆಯೇ ಈ ಒಂದು ಟೀಚಿಂಗ್ ವೇಕೆನ್ಸೀಸ್ಗಳು PGT ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಶನ್ ಆಗಿದೆ. ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಏಜ್ ಕ್ರೈಟೇರಿಯಾ ಏನೇನಿದೆ, ಫೀಸ್ ಎಷ್ಟಿದೆ, ಆ್ಯಂಡ್ ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಇದೇನಾ ಇಲ್ವಾ, ಹಾಗೆಯೇ ಯಾವೆಲ್ಲ ಸಬ್ಜೆಕ್ಟ್ಸ್ಗಳಿಗೆ ನೋಟಿಫಿಕೇಶನ್ ಆಗಿದೆ, ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳು ಯಾವ್ಯಾವ ಇದಾವೆ, ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಆಸ್ಪಿರೆಂಟ್ಸ್ ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಫೇಕ್ ಆಗಿರುವಂತಹ ಅಡ್ವರ್ಟೈಸ್ಮೆಂಟ್ಗಳು ಅಲ್ಲ. ಬಿಕಾಸ್ ಡೈರೆಕ್ಟ್ ಆಗಿನೇ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಂತ ಹೇಳಿ ಬರುತ್ತೆ ಆಯ್ತಾ, ನಮ್ಮ ಕೇಂದ್ರ ಸರ್ಕಾರದ ಈ ಒಂದು ಟ್ರೈಬಲ್ ಮಂತ್ರಾಲಯ ಆಯ್ತಾ, ಬುಡಕಟ್ಟು ಮಂತ್ರಾಲಯ ಏನಿದೆ, ಬುಡಕಟ್ಟು ಸಚಿವಾಲಯ, ಸೊ ಅಲ್ಲಿಂದನೇ ಡೈರೆಕ್ಟ್ ಆಗಿ ಫಂಡಿಂಗ್ ಆಗುವಂತಹ ಶಾಲೆ ಇದು. ಯಾವುದು? ಏಕಲವ್ಯ ಮಾದರಿ ಶಾಲೆ. ಸೊ ಹಾಗೆಯೇ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ನು ಸಹ ಇದೆ. ಯಾವುದೇ ಕಾರಣಕ್ಕೂ ಇದು ಮಿಸ್ಲೀಡಿಂಗ್ ಅಥವಾ ಫೇಕ್ ಆಗಿರೋದಿಲ್ಲ. ಸೊ ನೋಡ್ತಾ ಇರ್ಬೋದು tribal.gov.in ಸರಿನಾ, EMRS tribal.gov.in ಇದನ್ನು ನೀವು ಸರ್ಚ್ ಮಾಡಿದಾಗ ಏನಾಗುತ್ತೆ, ಈ ಡೀಟೇಲ್ ಆಗಿರುವಂತಹ ನೋಟಿಫಿಕೇಶನ್ ಆಗಿರ್ಬೋದು ಪ್ರತಿಯೊಂದು ಆಯ್ತಾ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮಗೆ ಎಲ್ಲ ಅಧಿಕೃತ ಅಫಿಷಿಯಲ್ ಇನ್ಫಾರ್ಮೇಷನ್ಗಳು ಸಿಗ್ತವೆ. ಸೊ ನೋಡ್ತಾ ಇರ್ಬೋದು ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ. ಪ್ರಿನ್ಸಿಪಲ್ 303 ವೇಕೆನ್ಸೀಸ್ಗಳಿದ್ದಾವೆ. ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ 2266 ವೇಕೆನ್ಸೀಸ್ಗಳಿದ್ದಾವೆ. ಹಾಗೆಯೇ ಅಕೌಂಟೆಂಟ್ ಹುದ್ದೆಗಳು ಎಷ್ಟಿದ್ದಾವೆ? 361. JSA ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ SDA ಅಂತ ಹೇಳಿ ಕರಿತೀವಲ್ವ, ಸೇಮ್ ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 759. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಎಷ್ಟಿದೆ? 373. ಸರಿನಾ. ಸೊ ಇಷ್ಟೆಲ್ಲವನ್ನ ಗ್ರ್ಯಾಂಡ್ ಟೋಟಲ್ ನಾವು ಮಾಡೋದಾದ್ರೆ 4062 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಇದು ಕರ್ನಾಟಕದಲ್ಲಿ ಇದೆನಾ ಅಂತ ಕೇಳಿದಾಗ ಹೌದು, ಕರ್ನಾಟಕದಲ್ಲಿನೂ ಸರಿಸುಮಾರು ತುಂಬಾನೇ ಶಾಲೆಗಳಿದ್ದಾವೆ. ಯಾವುದು? ಏಕಲವ್ಯ ಮಾದರಿ ಶಾಲೆಗಳಿದ್ದಾವೆ, ಸೆಂಟ್ರಲ್ ಗೌರ್ನಮೆಂಟ್ ಫಂಡೆಡ್ ಶಾಲೆಗಳು ಇವೆಲ್ಲ. ಸೊ ಹಾಗಾಗಿ ತುಂಬ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿದ್ದಿಲ್ಲ. ಈಗ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಈ ರಿಕ್ರೂಟ್ಮೆಂಟ್ನ ತುಂಬ್ತಾ ಇದೆ. ಹಾಗೆಯೇ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆಲ್ರೆಡಿ ಆರಂಭವಾಗಿದೆ. ನಿಮಗೆ 31 ಜುಲೈವರೆಗೂ ಟೈಮ್ ಇದೆ, ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ಯಾರ್ಯಾರು ಜನರಲ್ ಮತ್ತು OBC ಅಭ್ಯರ್ಥಿಗಳಿದ್ದೀರಾ, ನಿಮಗೆ ಎಕ್ಸಾಮ್ ಫೀಸ್ ಪ್ರಿನ್ಸಿಪಲ್ ಪೋಸ್ಟ್ಗೆ 2000 ರೂಪಾಯಿ ಇವರು ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ಅಪ್ಲೈ ಮಾಡೋರು 1500 ರೂಪಾಯಿ ಇರುತ್ತೆ. ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ಗೆ ಯಾರ್ಯಾರು ಜನರಲ್ ಮತ್ತು OBC ಅಪ್ಲೈ ಮಾಡ್ತಾ ಇದ್ದೀರಾ 1000 ರೂಪಾಯಿ ಎಕ್ಸಾಮ್ ಫೀಸನ್ನು ಇವರು ಫಿಕ್ಸ್ ಮಾಡಿದ್ದಾರೆ. SC ST ಹಾಗೆ PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಫೀಸನ್ನು ಅವರು ಫಿಕ್ಸ್ ಮಾಡಿಲ್ಲ. ಹಾಗೆಯೇ ಎಕ್ಸಾಮ್ ಡೇಟ್ ಆಗಿರ್ಬೋದು, ಹಾಗೆಯೇ ಪ್ರತಿಯೊಂದು ನೆಕ್ಸ್ಟ್ ಇನ್ಫಾರ್ಮೇಷನ್ ಎಕ್ಸಾಮ್ ಯಾವಾಗ ಪ್ರತಿಯೊಂದನ್ನು ಏನು ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ, ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಈ ಒಂದು ಟೀಚಿಂಗ್ ವೇಕೆನ್ಸೀಸ್ಗಳಿಗೆ 180 ನಿಮಿಷದ ಒಂದು ಎಕ್ಸಾಮ್ ಇರುತ್ತೆ. ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳೇನಿದ್ದಾವೆ ಅದಕ್ಕೆ 150 ನಿಮಿಷದ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ತೀರಾ, ನಿಮಗೆ SMS ಮತ್ತು ಇಮೇಲ್ ಮೂಲಕ ನಿಮಗೆ ಏನು ಸಿಗುತ್ತೆ ಆಸ್ಪಿರೆಂಟ್ಸ್ ಮಾಹಿತಿ ಸಿಗುತ್ತೆ. ದ್ಯಾಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನಿಮಗೆ ತಿಳಿಯುತ್ತೆ. ಹಾಗೆಯೇ ನಿಮಗೆ ರಿಜಿಸ್ಟರ್ ನಂಬರ್, ಅಪ್ಲಿಕೇಶನ್ ನಂಬರ್ ನಿಮಗೆ ಸಿಗುತ್ತೆ. ಹಾಗೆಯೇ ಆಸ್ಪಿರೆಂಟ್ಸ್ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಏನಂತೇಳಿ, ಕ್ಯಾಂಡಿಡೇಟ್ ಆರ್ ಅಡ್ವೈಸ್ಡ್ ಟು ಚೆಕ್ ದ ಇಮೇಲ್ ಆಸ್ ವೆಲ್ ಆಸ್ ವೆಬ್ಸೈಟ್ ರೆಗ್ಯುಲರ್ಲಿ ಆಯಿತಾ. ಅವರ ವೆಬ್ಸೈಟ್ ಏನಿದೆ ಅದು ಆಗಿರ್ಬೋದು, ಹಾಗೆಯೇ ನಿಮ್ಮ ಇಮೇಲ್ನ ಪ್ರತಿದಿನ ನೀವು ಚೆಕ್ ಮಾಡ್ತಾ ಇರಿ. ಹಾಗೆಯೇ ಪ್ರತಿಯೊಂದು ರಿಸರ್ವೇಷನ್ ವೈಸ್ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಪ್ರಿನ್ಸಿಪಲ್ ಆಗಿರ್ಬೋದು, ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸಲ್ಲಿ ನೋಡಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇದ್ದಾವೆ ಅಂತೇಳಿ. ಇಂಗ್ಲೀಷ್ ಇದೆ, ಹಿಂದಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್ ಮತ್ತು CS ಕಂಪ್ಯೂಟರ್ ಸೈನ್ಸ್, ಇಷ್ಟೆಲ್ಲ ವಿಷಯಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಟೋಟಲ್ ಆಗಿ 2086 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಹಾಗೆಯೇ ಆಸ್ಪಿರೆಂಟ್ಸ್ ನಾನ್ ಟೀಚಿಂಗ್ ಹಾಗೆಯೇ ಕೆಲವೊಂದು ರೀಜನಲ್ ಲ್ಯಾಂಗ್ವೇಜಸ್ ಇದ್ದಾವೆ, ಮರಾಠಿ, ಒಡಿಯಾ, ತೆಲುಗು, ಸಂಸ್ಕೃತ್, ಬೆಂಗಾಲಿ ಮತ್ತು ಸಂಥಾಲಿ ಅಂತೇಳಿ. ಸೊ ನೋಡ್ತಾ ಇರ್ಬೋದು 180 ವಿವಿಧ ರೀತಿಯ ಭಾಷೆಗಳಿದ್ದಾವೆ. ಹಾಗೆಯೇ ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ನಾವು ಆಲ್ರೆಡಿ ಹೇಳಿದ್ವಿ, SDA ಥರ ಪೋಸ್ಟ್ ಅಂತ ಹೇಳಿ. ಸೊ 759 ವೇಕೆನ್ಸೀಸ್ ಇದ್ದಾವೆ ನೋಡಿ. ಹಾಗೆಯೇ ಕೆಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಅಂತೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಕೌಂಟೆಂಟ್ ಇದೆ, ಹಾಗೆಯೇ ಅಕೌಂಟೆಂಟ್ ಆಯಿತಾ 361. ಹಾಗೆ ಲ್ಯಾಬ್ ಅಟೆಂಡೆಂಟ್ ಎಷ್ಟಿದೆ? 373.
ಹಾಗೆಯೇ ಆಸ್ಪಿರೆಂಟ್ಸ್ ಏಜ್ ಆಗಿರ್ಬೋದು, ಪ್ರತಿಯೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು 31 ಜುಲೈ 2023 ಒಳಗಡೆ ನಿಮಗೆ ಎಲ್ಲ ಒಂದು ಕ್ರೈಟೇರಿಯಾ ಇರಲೇಬೇಕಾಗುತ್ತೆ, ಅಥವಾ ಅಲ್ಲಿಯವರೆಗೆ ನಿಮ್ಮ ಎಲ್ಲ ಕ್ರೈಟೇರಿಯಾಗಳು ಇರಬೇಕಾಗುತ್ತೆ. ಹಾಗೆಯೇ OMR ಬೇಸ್ಡ್ ಎಕ್ಸಾಮಿನೇಷನ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರಿನ್ಸಿಪಲ್ ಪೋಸ್ಟಿಗೆ ಏನಿರುತ್ತೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಆಯಿತಾ, ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. 80% ನಿಮ್ಮದು ಯಾರ್ಯಾರು ಪ್ರಿನ್ಸಿಪಲ್ ವೇಕೆನ್ಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ 80% ರಿಟರ್ನ್ ಎಕ್ಸಾಮ್ ಬೇಸ್ ಮೇಲೆ ತಗೊಳ್ತಾರೆ. ಹಾಗೆಯೇ ಇನ್ನೂ 20% ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ ಆಸ್ಪಿರೆಂಟ್ಸ್. ಹಾಗೆಯೇ ಇನ್ನು ಉಳಿದಂಗೆ ಟೀಚಿಂಗ್ ವೇಕೆನ್ಸಿ ಏನಿದೆ ಅದಕ್ಕೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ, ಡೈರೆಕ್ಟ್ ಎಕ್ಸಾಮ್ ಬರೋದು ನೀವೇನು ಮಾಡ್ಬೋದು, ಅಪಾಯಿಂಟ್ಮೆಂಟ್ ಆಗ್ಬೋದು. ಹಾಗೆಯೇ ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳೇನಿದೆ ರಿಟರ್ನ್ ಎಕ್ಸಾಮ್ ಆದಮೇಲೆ ನಿಮಗೆ ಒಂದು ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಆಸ್ಪಿರೆಂಟ್ಸ್ ಪ್ರಿನ್ಸಿಪಲ್ ವೇಕೆನ್ಸೀಸ್ ಏನಿದೆ ಅದು ಲೆವೆಲ್ 12 ಅಂತಂದರೆ ಗೆಜೆಟೆಡ್ ಅಧಿಕಾರಿಯ ಒಂದು ಹುದ್ದೆ ಆಗಿರುತ್ತೆ. ನಮ್ಮಲ್ಲಿ ಯಾವ ರೀತಿ KS ಕ್ಯಾಡರ್ನ ಒಂದು ಹುದ್ದೆ ಇರುತ್ತೆ ಅದೇ ರೀತಿಯಾಗಿ PG ಟೀಚರ್ಸ್ ಏನಿದ್ದೀರಾ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್, ಈ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಸೊ ನಿಮ್ಮ ಪೋಸ್ಟ್ ಲೆವೆಲ್ 8ನೇ ಪೋಸ್ಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಸ್ಯಾಲರಿ ಬಂದು 47,000ದಿಂದ ಸ್ಟಾರ್ಟ್ ಆಗುತ್ತೆ, 1,51,000 ವರೆಗೂ ನಿಮಗೆ ಸಿಗುತ್ತೆ. ಹಾಗೆಯೇ ಪ್ರಿನ್ಸಿಪಲ್ಗಳಿಗೆ 78,000ಇಂದ ಹಿಡ್ಕೊಂಡು 2 lakhs ಅಬವ್ವರೆಗೂ ನಿಮಗೆ ಸಿಗುತ್ತೆ ಆಸ್ಪಿರೆಂಟ್ಸ್. ಹಾಗೆಯೇ ಅಕೌಂಟೆಂಟ್ಗೆ ಲೆವೆಲ್ 6ನ ಒಂದು ಹುದ್ದೆ ಆಗಿರುತ್ತೆ, 35,000ದಿಂದ ಹಿಡ್ಕೊಂಡು 1.5 ಲಕ್ಷ ತನಕ ಸಿಗುತ್ತೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ನೋಡ್ತಾ ಇರ್ಬೋದು 19,900ಇಂದ ಹಿಡ್ಕೊಂಡು 63,000 ವರೆಗೂ ಸಿಗುತ್ತೆ. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ ಏನಿದ್ದೀರಾ 1,800ಇಂದ ಹಿಡ್ಕೊಂಡು 56,900 ವರೆಗೂ ನಿಮಗೆ ಸಿಗುತ್ತೆ. ಹಾಗೆಯೇ ಎಕ್ಸಾಮಿನೇಷನ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳೋದಾದರೆ OMR ಅಂದರೆ ಪೆನ್ ಪೇಪರ್ ಮೋಡ್ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ CBT ಮೋಡನ್ನು ಇವರು ಕಂಡಕ್ಟ್ ಮಾಡ್ತಾ ಇಲ್ಲ. ಹಾಗೆಯೇ ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಅಂಥೇಳಿ. ಹಾಗೆಯೇ ಇಲ್ಲಿ ಸಿಲೆಬಸ್ನು ಸಹ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಅಲ್ಲಿದು ಪೇಜ್ ನಂಬರ್ 9ಕ್ಕೆ ಹೋದಾಗ ಪ್ರಿನ್ಸಿಪಲ್ಗೆ ಏನೇನು ಕೇಳ್ತೀವಿ ಅಂತೇಳಿ ಇಲ್ಲಿ ಕೇಳಿದ್ದಾರೆ, ಸೊ ನೋಡ್ಕೊಳ್ಳಿ. ಹಾಗೆಯೇ ಆಸ್ಪಿರೆಂಟ್ಸ್ PGT ಟೀಚರ್ಸ್ಗೆ ಏನೇನು ಕೇಳ್ತೀವಿ ನೋಡಿ, ಆಯಿತಾ, ಏನೇನು ಕೇಳ್ತಾರೆ ಅಂಥೇಳಿ ಕೊಟ್ಟಿದ್ದಾರೆ ನೋಡಿ. ಜನರಲ್ ಅವೇರ್ನೆಸ್ ಇದೆ, ರೀಸನಿಂಗ್ ಇದೆ, ICT ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಹಾಗೆಯೇ ಡೊಮೇನ್ ಪೇಪರ್ನ ಕೇಳ್ತಾ ಇದ್ದಾರೆ ನೋಡಿ. ಡೊಮೇನ್ ಪೇಪರ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಹಾಗೆಯೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನಿದೆ ಅದ್ರ ಮೇಲೆ ಕೇಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಲ್ಯಾಂಗ್ವೇಜ್ ಏನಿರುತ್ತೆ ಅದ್ರ ಮೇಲೆ, ಅಥವಾ ಇಂಗ್ಲೀಷ್ ಆಗಿದ್ರೆ ಅದ್ರ ಮೇಲೆ, ಸೊ ಅದ್ರ ಮೇಲೆ ಇಷ್ಟೆಲ್ಲ ಬೇಸ್ ಮೇಲೆ ಏನು ಮಾಡಿರ್ತಾರೆ, ಪೇಪರ್ಗಳನ್ನು ಸೆಟ್ ಮಾಡಿರ್ತಾರೆ. ಹಾಗೆಯೇ CTET ಬೇಕಾ ಟೀಚರ್ಸ್ ಪೋಸ್ಟಿಗೆ ಅಂತ ಕೇಳೋದಾದರೆ ಇಲ್ಲ, ಸಿನ್ಸ್ ಇದು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಆಗಿರೋದ್ರಿಂದ ಯಾವುದೇ ರೀತಿ CTET ಎಲ್ಲ ಬೇಕಾಗಿರೋಲ್ಲ. ಹಾಗೆಯೇ ನೋಡಿ ಅಕೌಂಟೆಂಟ್ ಹುದ್ದೆಗಳಿಗೆ ಟೋಟಲ್ ಆಗಿ 4 ಪಾರ್ಟಲ್ಲಿ ಅವರು 5 ಪಾರ್ಟಲ್ಲಿ ಏನು ಮಾಡ್ತಾ ಇದ್ದಾರೆ, ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ರೀಸನಿಂಗ್ ಎಬಿಲಿಟಿ, ರಿಸರ್ಚ್, ಈ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ಹಾಗೆಯೇ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್, ಹಾಗೆಯೇ ಅಕೌಂಟೆನ್ಸಿ ಬಗ್ಗೆ, ಟ್ಯಾಕ್ಸೇಷನ್ ಬಗ್ಗೆ, ಫಿನಾನ್ಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪೇಪರ್ನ ಇಟ್ಟಿದ್ದಾರೆ. ಹಾಗೆಯೇ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA ಅಂತೇನಿದೆ ಅದಕ್ಕೇನು ಸೇಮ್ ರೀತಿಯಾಗಿರುವಂಥ ಸಿಲೆಬಸ್ ಇದೆ ನೋಡಿ, ಆಯಿತಾ. ಹಾಗೆಯೇ ಆಸ್ಪಿರೆಂಟ್ಸ್ ಈ ಒಂದು ಲ್ಯಾಬ್ ಅಟೆಂಡೆಂಟಿಗೂ ಸಹ ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಲ್ಯಾಂಗ್ವೇಜ್ ಬರ್ತಾ ಇರಬೇಕು, ಇಂಗ್ಲೀಷ್ ಅಥವಾ ಹಿಂದಿ, ಹಾಗೆಯೇ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಅಂತೇಳಿ ಹೇಳ್ತಾ ಇದ್ದಾರೆ. ಸರಿನಾ, ಅಂದರೆ ಲ್ಯಾಬನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಟೋಟಲ್ ಸಿಲೆಬಸ್ನ ಅವ್ರು ಕೊಟ್ಟಿದ್ದಾರೆ, ಡೋಂಟ್ ವರಿ. ಹಾಗೆಯೇ ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಲ್ಯಾಬ್ ಅಟೆಂಡೆಂಟ್ ಇರ್ಬೋದು, ಜೊತೆಗೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇರ್ಬೋದು, ಜೊತೆಗೆ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು, ಏನು ನಾನ್ ಟೀಚಿಂಗ್ ವೇಕೆನ್ಸೀಸ್ಗಳಿದ್ದಾವೆ. ನಿಮ್ಮದು ರಿಟರ್ನ್ ಎಕ್ಸಾಮ್ ಆದಮೇಲೆ ನಿಮಗೆ ಏನು ಮಾಡ್ತಾರೆ, ಒಂದು ಸ್ಕಿಲ್ ಟೆಸ್ಟ್ನ ಇಡ್ತಾರೆ. ಸ್ಕಿಲ್ ಟೆಸ್ಟ್ ಅಂದರೆ ಆಯಾ ಡಿಪಾರ್ಟ್ಮೆಂಟ್ನ ಬಗ್ಗೆ ಅಥವಾ ಆಯಾ ಕೆಲಸದ ಬಗ್ಗೆ ಸ್ವಲ್ಪ ನಾಲೆಜನ್ನು ಚೆಕ್ ಮಾಡ್ತಾರೆ. ಟೈಪಿಂಗ್ ಮಾಡೋಕ್ಕೆ ಬರುತ್ತಾ, ಕಂಪ್ಯೂಟರ್ ಆಯಿತಾ, MS ಎಕ್ಸೆಲ್ನ ಯೂಸ್ ಮಾಡೋಕ್ಕೆ ಬರುತ್ತಾ. ಲ್ಯಾಬ್ ಅಸಿಸ್ಟೆಂಟ್ ಆಗಿತ್ತು ಅಂತಂದರೆ ಈ ಲ್ಯಾಬಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ನಿಮಗೆ ಕೊಡ್ತಾರೆ, ಟಾಸ್ಕ್ಗಳನ್ನು ಕೊಡ್ತಾರೆ. ಸರಿನಾ, ಅದನ್ನು ನೀವೇನು ಮಾಡ್ಬೋದು, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಡೀಟೇಲ್ ಆಗಿರುವಂತಹ ಸಿಲೆಬಸ್ ಆಗಿರ್ಬೋದು ಪ್ರತಿಯೊಂದನ್ನು ಏನು ಮಾಡಿದ್ದಾರೆ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಹಾಗೆಯೇ ಈ PDF ಏನಿದೆ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಏನೇನು ಪೋಸ್ಟಿಗೆ ಏನೇನು ಕ್ವಾಲಿಫಿಕೇಷನ್ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ಪ್ರಿನ್ಸಿಪಲ್ ವೇಕೆನ್ಸೀಸ್ಗಳಿಗೆ PG ಆಗಿರಬೇಕು, ಜೊತೆಗೆ B.Ed ಆಗಿರಬೇಕು, 12 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಹಾಗೆಯೇ ಡಿಸೈರೇಬಲ್ಗಳನ್ನ ಇಲ್ಲಿ ಕೇಳಿದ್ದಾರೆ ನೋಡಿ ಆಸ್ಪಿರೆಂಟ್ಸ್, ಸರಿನಾ. ಓಕೆ, ಹಾಗೆಯೇ ಏಜ್ ಬಂದ್ಬಿಟ್ಟು 50 ವರ್ಷದ ಒಳಗಡೆ ಇರಬೇಕಾಗತ್ತೆ. ಬಟ್ SC ST OBC ಅಭ್ಯರ್ಥಿಗಳಿಗೆ 55 ಏಜ್ವರೆಗೂ ಅವರಿಗೆ ರಿಲ್ಯಾಕ್ಸೇಷನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಏನಿದ್ದೀರಾ ನಿಮಗೆ 40 ಏಜ್ನವರೆಗೆ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. SC STಗಳಿಗೆ ಅಪ್ ಟು 50 SC ST ಏನು ಕ್ಯಾಂಡಿಡೇಟ್ಗಳಿದ್ದೀರಾ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆಯೇ ಆಲ್ರೆಡಿ ಎಂಪ್ಲಾಯೀಸ್ ಏನಿದ್ದೀರಾ ಅವರಿಗೆ 55 ಏಜ್ವರೆಗೆ ನಿಮಗೆ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ ಕ್ವಾಲಿಫಿಕೇಷನ್ ನಿಮಗೆ ತಿಳಿಸೋದಾದರೆ PGTಗೆ ಇಲ್ಲಿ ಹೇಳ್ತಾರೆ ನೋಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ. ಎಕ್ಸಾಂಪಲ್, ಈಗ ಕೆಮಿಸ್ಟ್ರಿ ಟೀಚರ್ ಆಗ್ತಾ ಇದ್ದೀರಾ ಅಂತಂದರೆ MSc ಇನ್ ಕೆಮಿಸ್ಟ್ರಿ ಓದಿರಲೇಬೇಕಾಗುತ್ತೆ, ಸರಿನಾ. ಹಾಗೆಯೇ B.Ed ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿಯನ್ನು ಓದಿರಲೇಬೇಕು.
ಹಾಗೆಯೇ ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಹಿಂದಿ ಇರ್ಬೋದು, ಜಿಯೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್ ಇವೆಲ್ಲ. ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾಗಿರುವಂಥ CTET ಎಲ್ಲ ಕೇಳಿಲ್ಲ, ಜಸ್ಟ್ PG ಆಗಿರಬೇಕು, ಅದೇ PGಯಲ್ಲಿ B.Ed ಓದಿರಬೇಕು. ಹಾಗೆಯೇ ಇಲ್ಲಿ ಹೇಳ್ತಿದ್ದಾರೆ PGT ಕಂಪ್ಯೂಟರ್ ಸೈನ್ಸಿಗೆ ಇಲ್ಲಿ B.Ed ಕೇಳಿಲ್ಲ, ಜಸ್ಟ್ ನಿಮ್ಮದು MSc ಆಗಿದ್ರೆ ಅಥವಾ ME M.Tech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಆಗಿದ್ರೆ ನೀವೇನು ಮಾಡ್ಬೋದು, MCA ಆಗಿದ್ರೆ ಅಪ್ಲಿಕೇಶನ್ ಹಾಕಿ ಅಪಾಯಿಂಟ್ಮೆಂಟ್ ಆಗ್ಬೋದು. ಹಾಗೆಯೇ ಏಜ್ 40 ವರ್ಷದೊಳಗಿರಬೇಕು ಜನರಲ್ ಅಭ್ಯರ್ಥಿಗಳು. SC STಗಳಿಗೆ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ ಅಕೌಂಟೆಂಟ್ ನೋಡಿ, ಅಕೌಂಟೆಂಟ್ಗೆ ಈ ಒಂದು ಕಾಮರ್ಸ್ ಡಿಗ್ರಿ BCom ಪಡೆದಿರಬೇಕಾಗುತ್ತೆ. 30 ಏಜ್ವರೆಗೆ ಅಪ್ಲಿಕೇಶನ್ ಹಾಕ್ಬೋದು. SC ST OBCಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಜೂನಿಯರ್ ಸೆಕ್ರೆಟರಿಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಈ PUC ಆಗಿರಬೇಕಾಗುತ್ತೆ. ಹಾಗೆಯೇ 35 ವರ್ಡ್ಸ್ ಪರ್ ಮಿನಿಟ್ ನಿಮಗೆ ಟೈಪ್ ಮಾಡೋಕ್ಕೆ ಬಂದರೆ ನೀವೇನಾಗ್ಬೋದು, ಈ ಒಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆಗ್ಬೋದು. ಹಾಗೆಯೇ ಲ್ಯಾಬ್ ಅಟೆಂಡೆಂಟ್ಗೆ 10ನೇ ತರಗತಿ ಓದಿರಬೇಕು, ಅಥವಾ 10ನೇ ತರಗತಿ ಓದಿಲ್ಲ ಅಂತಂದರೆ ಡಿಪ್ಲೊಮೊ ಇನ್ ಲ್ಯಾಬ್ರೋಟರಿ ಸರ್ಟಿಫಿಕೇಟ್, ಅಥವಾ ಅದನ್ನು ಇರಲಿಲ್ಲ ಅಂತಂದರೆ ಜಸ್ಟ್ PUC ಸೈನ್ಸ್ ಆಗಿದ್ರು ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಾಗಿದೆ ಏಕಲವ್ಯ ಮಾದರಿ ಶಾಲೆಗಳ ಒಂದು ಟೋಟಲ್ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಇರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು, ಫೀಸ್ ಇರ್ಬೋದು, ಏಜ್ ಇರ್ಬೋದು. ಸೊ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇವೆ. ಹಾಗೆಯೇ ಕರ್ನಾಟಕದಲ್ಲಿ ಆಯಿತಾ ಈ ಒಂದು ಎಕ್ಸಾಮ್ ಸೆಂಟರ್ ಇರುತ್ತಾ ಅಂತ ನೋಡೋದಾದರೆ ಹೌದು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಆಸ್ಪಿರೆಂಟ್ಸ್, ಇಲ್ಲಿ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸಿಟೀಸ್ ಅಂಥೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸರಿನಾ. ಸೊ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸಿಟೀಸ್. ಸೊ ಇಲ್ಲಿ ನೀವು ಆಲ್ಫಾಬೆಟಿಕಲಿ ಅವ್ರು ಕೊಟ್ಟಿದ್ದಾರೆ. ವೆನ್ ಯು ಗೋ ಫಾರ್ ದ 117ನೇ ಕ್ರಮ ಸಂಖ್ಯೆಗೆ ಹೋದಾಗ ನಮ್ಮ ಪ್ರೀತಿಯ ಕರ್ನಾಟಕದ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ಸ್ಗಳೆಲ್ಲ ಎಲ್ಲಿ ನಡೀತವೆ, ಬೆಂಗಳೂರು ಸರಿನಾ, ನಮ್ಮ ರಾಜಧಾನಿ ಏನಿದೆ ಬೆಂಗಳೂರು ಸಿಟಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಯಾರ್ಯಾರು ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಿದೆ, ಸೊ ಅದನ್ನೆಲ್ಲವನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಈ ಹುದ್ದೆಗಳನ್ನು ನೀವೆಲ್ಲ ಪಡಿಬೋದು ಆಸ್ಪಿರೆಂಟ್ಸ್. ಇದ್ರ ಬಗ್ಗೆ ಏನೇ ಕನ್ಫ್ಯೂಷನ್ ಇದ್ದರೆ, ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ PDF ನಿಮಗೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಇನ್ನೊಂದ್ಸಲ ಗೋ ಥ್ರೂ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.